ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಜಾಬ್ ವಿಚಾರ ಯಾವುದಪ್ಪ ಅಂತಂದರೆ ಕಾರ್ ಡ್ರೈವರ್ ಜಾಬ್ ಇದು. ನೋಡಿ, ಕಾಗ್ನೈಸೆಂಟ್ ಅಂತ ಹೇಳ್ಬಿಟ್ಟು ಒಂದು IT ಕಂಪ್ನಿ ಇಲ್ಲಿ ಮಂಗಳೂರಲ್ಲಿ. ಈ ಒಂದು ಮಂಗಳೂರಲ್ಲಿ ಇರ್ತಕ್ಕಂಥ ಈ ಒಂದು ಕಂಪ್ನಿಗೆ ಕಾರ್ ಓಡಿಸಲು ಕಾರ್ ಡ್ರೈವರ್ ಬೇಕಾಗಿದ್ದಾನೆ. ನೋಡಿ, ಹೆಸರು ದೀಪಿಕಾ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಆಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಂಗಳೂರಲ್ಲಿ ಎಂಬ ಊರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾಬ್ ಬಂದ್ಬಿಟ್ಟು ನೈಟ್ ಶಿಫ್ಟ್ ಇರುತ್ತೆ. ಕ್ಯಾಬ್ ಡ್ರೈವರ್ಸ್ ಅಂದರೆ ಸ್ವಲ್ಪ ಅನುಮಾನ ಆಗುತ್ತೆ, ಅದಕ್ಕೋಸ್ಕರ ಸಪ್ರೇಟ್ ಕಾರ್ ಡ್ರೈವರ್ ಬೇಕು ಅಂತ ಇರೋದು. ವಸತಿ ಪ್ಲಸ್ ಊಟದ ವ್ಯವಸ್ಥೆ ಇರುತ್ತೆ. ವಸತಿ ಬೇಕಾದರೆ ಮನೆಯ ಪಕ್ಕ ಒಂದು ಮನೆ ಖಾಲಿ ಇದೆ, ಬಾಡಿಗೆ ತಗೋಬೋದು. ಊಟ ಮನೆಯಿಂದ ಬೇಕು ಅಂತಂದರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸೋಣ, ಆಯಿತಾ, ಸ್ನೇಹಿತನ ರೀತಿ ನೋಡೋಣ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯೋಗ್ಯತೆ ಬಂದು PUC ಅಥವಾ ಒಂದು ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಆಗಿರಬೇಕು. ಇನ್ನು ಸ್ನೇಹಿತರೆ, ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸದೇ ಇದ್ದರೆ ಏನೇನಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮೊದಲನೇದ್ದು ನೆಟ್ಟಾಗಿ ಮಾತನಾಡಿಸುವುದಿಲ್ಲ, ಪಕ್ಕದಲ್ಲಿ ಕೂರುವುದಿಲ್ಲ, ಕಾರ್ ಹಿಂದ್ಗಡೆ ಕೂತ್ಕೋತೀನಿ, ಮತ್ತು ಸಂಬಳ ನೆಟ್ಟು ಕೊಡೋದಿಲ್ಲ. ಹೇಳಿದ ಸಂಬಳದಲ್ಲಿ ಅರ್ಧದಷ್ಟು ಮಾತ್ರ ಕೊಡ್ತೀನಿ. ಹಾಗೆ 1-2 ವಾರ ಚೆನ್ನಾಗಿ ಕೆಲಸವನ್ನು ಮಾಡಿಸ್ಕೊಂಡು ನಂತರ ನಡು ನೀರಿನಲ್ಲಿ ಕೈ ಬಿಟ್ಟು ನಡಿ ಅಂತ ಹೇಳ್ಬಿಟ್ಟು ಬಾಯ್ ಅಂತೀನಿ ಅಂತ ಹೇಳಿದ್ದಾರೆ. ಮನಸ್ಸು ಸರಿ ಇದ್ದರೆ ಕೂತ್ಕೋತೀನಿ, ಜೊತೆಗೆ ಆದರೆ ಸಂಬಳ ಕೊಡಲ್ಲ. ಇಷ್ಟ ಇದ್ದರೆ ಕಾರ್ಯ ನಿರ್ವಹಿಸಬಹುದು, ಇಲ್ಲ ಅಂತಂದರೆ ಬಿಡ್ಬೋದು. ಅದು ಅವರವರ ವೈಯಕ್ತಿಕ ವಿಚಾರ ಆಗಿರುತ್ತೆ, ಅದೆಲ್ಲ ನಾವು ಹೇಳೋದಕ್ಕಾಗಲ್ಲ. ಇಷ್ಟನ್ನು ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದಲ್ಲಿ ತಿಳಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಆಫೀಸ್ಗೆ, ಅವರು ಕೂಡ ಕಂಪ್ನಿಗೆ ಹೋಗಬೇಕಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇಷ್ಟನ್ನು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಕರೆಕ್ಟಾಗಿ ಸಂಬಳ ಕೊಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನು ಹೇಳಿದ್ದಾರಪ್ಪ ಅಂತಂದರೆ, ಕಾರ್ಸ್ ಬಂದು ನೋಡಿ, ಬ್ಲ್ಯಾಕ್ ಕಾರ್ ಅಂದರೆ ಇವರಿಗೆ ತುಂಬ ಲೈಕ್ ಆಗುತ್ತೆ. ಮತ್ತು ಇದು ಅಪ್ಪಾಜಿ ಕೊಡಿಸಿರೋದಂತೆ, ಅವ್ರ ಅಪ್ಪಾಜಿ. ಅದಕ್ಕೆ ಅದೇ ಕಾರಲ್ಲಿ ಕಂಪ್ನಿಗೆ ಹೋಗಬೇಕು ಅಂತ ಆಸೆ ಇದೆ. ದಿನಕ್ಕೆ 2 ಸಲ ಕಾರನ್ನು ವಾಶ್ ಮಾಡಬೇಕು. ಮತ್ತು ಕಾರಲ್ಲಿ AC ಇರುತ್ತೆ, ಆದರೆ ಆನ್ ಮಾಡುವಂತೆ ಇಲ್ಲ, ಯಾಕೆಂದರೆ ಚಳಿ ಅಂದರೆ ಅವ್ರಿಗಾಗಲ್ಲ. ಬೇಸಿಗೆ ಕಾಲ ಆದರೆ ಇನ್ನೂ ಓಕೆ ಅಂತ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಒಂದು ಜಾಬ್ ಬಗ್ಗೆ ಮಾಹಿತಿ ಆಗಿರುತ್ತೆ. Just stay tight, we have to go. Stay